ಹಾಯ್ ಸ್ನೇಹಿತರೆ, ನಾವು ಧ್ಯಾನಕ್ಕೆ ಕುಳಿತಾಗ ಆಲೋಚನೆಗಳು ಎಲ್ಲಿಂದ ಬರುತ್ತವೆ ಎಂದು ನೀವು ಎಂದಾದರೂ ಗಮನಿಸಿದ್ದೀರಾ? ಅವುಗಳಿಗೆ ಯಾವುದೇ ಪೂರ್ವ ಸಿದ್ಧತೆ ಇರುವುದಿಲ್ಲ. ಒಂದು ಕ್ಷಣ ನೀವು ಶಾಂತವಾಗಿರುತ್ತೀರಿ, ಮರುಕ್ಷಣವೇ ಯಾವುದೋ ಒಂದು ಹಳೆಯ ಶಾಲೆಯ ನೆನಪು ಅಥವಾ ನಾಳೆ ಮಾಡಬೇಕಾದ ಕೆಲಸದ ಬಗ್ಗೆ ಆಲೋಚನೆ ಬರುತ್ತದೆ. ಆಲೋಚನೆಗಳು ಅಲೆಗಳಿದ್ದಂತೆ. ಸಮುದ್ರದ ಅಲೆಗಳು ಹೇಗೆ ತೀರಕ್ಕೆ ಬಂದು ಮತ್ತೆ ಮರೆಯಾಗುತ್ತವೆಯೋ ಹಾಗೆಯೇ ಇವು ಕೂಡ ಮನಸ್ಸಿನ ಮೇಲ್ಪದರದಲ್ಲಿ ಮೂಡಿ ಮಾಯವಾಗುತ್ತವೆ. ಇಲ್ಲಿ ನೀವು ಗಮನಿಸಬೇಕಾದ ರಹಸ್ಯವೇನೆಂದರೆ, ಆಲೋಚನೆಗಳು ಸ್ವತಂತ್ರವಾಗಿ ಬರುತ್ತವೆ. ನೀವು ಈಗ ನಾನು ಈ ಆಲೋಚನೆಯನ್ನು ಮಾಡುತ್ತಿದ್ದೇನೆ ಎಂದು ಪ್ಲಾನ್ ಮಾಡಿ ಮಾಡುವುದಿಲ್ಲ. ಅವು ತಾವಾಗಿಯೇ ಸಂಭವಿಸುತ್ತವೆ. ಯಾವಾಗ ನೀವು ಆಲೋಚನೆಗಳನ್ನು ನಾನು ಮಾಡುತ್ತೇನೆ ಎಂಬ ಭಾವನೆಯನ್ನು ಬಿಟ್ಟು ಅವು ನಡೆಯುತ್ತಿವೆ ಎಂದು ನೋಡುತ್ತೀರೋ, ಆಗ ನಿಮ್ಮ ಅರ್ಧದಷ್ಟು ಒತ್ತಡ ಕಮ್ಮಿಯಾಗುತ್ತದೆ. ಆಲೋಚನೆ ಎಂಬುದು ಕೇವಲ ಒಂದು ಶಕ್ತಿ. ಅದು ನಿಮ್ಮ ಮನಸ್ಸಿನ ಮೂಲಕ ಹಾದು ಹೋಗುತ್ತಿದೆ ಅಷ್ಟೇ. ಆಲೋಚನೆಗಳು ಕೇವಲ ಚಿತ್ರಗಳಾಗಿ ಉಳಿಯುವುದಿಲ್ಲ. ಅವು ನಮ್ಮ ಭಾವನೆಯನ್ನು ಕೆರಳಿಸುತ್ತವೆ. ಒಂದು ಆತಂಕದ ಆಲೋಚನೆ ಬಂದಾಗ ನಿಮ್ಮ ಹೃದಯ ಬಡಿತ ಜೋರಾಗಬಹುದು ಅಥವಾ ಹೊಟ್ಟೆಯಲ್ಲಿ ಒಂದು ರೀತಿ ಸಂಕಟವಾಗಬಹುದು. ಈ ಹಂತದಲ್ಲಿ ನೀವು ಆಲೋಚನೆಗಳನ್ನು ಕೇವಲ ತಲೆಯಲ್ಲಿ ಮಾತ್ರವಲ್ಲದೆ ದೇಹದಲ್ಲಿಯೂ ಅನುಭವಿಸುತ್ತೀರಿ. ಇದು ಆಲೋಚನೆಗಳು ನಿಮ್ಮ ಮೇಲೆ ಬೀರುವ ಪ್ರಭಾವ. ಧ್ಯಾನದಲ್ಲಿ ನಾವು ಕಲಿಯುವುದು ಈ ಆಲೋಚನೆಯೇ ಮತ್ತು ಭಾವನೆಯ ನಡುವಿನ ಕೊಂಡಿಯನ್ನ ಗಮನಿಸುವುದು. ಒಂದು ಆಲೋಚನೆ ಬಂದಾಗ ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡಬೇಡಿ. ಅದು ನಿಮಗೆ ಭಯ ಹುಟ್ಟಿಸಿದರೂ ಅಥವಾ ಖುಷಿ ಕೊಟ್ಟರೂ ಸರಿ, ಈಗ ಈ ಆಲೋಚನೆ ಬಂದಿದೆ ಎಂದು ಸುಮ್ಮನೆ ಇರಿ. ನೀವು ಪ್ರತಿಕ್ರಿಯೆ ನೀಡಿದ್ದಾಗ ಆ ಆಲೋಚನೆಗೆ ಶಕ್ತಿ ಇರುವುದಿಲ್ಲ. ಅದು ಒಂದು ಹಳೆಯ ಕಾಗದದ ತುಣುಕು ಗಾಳಿಯಲ್ಲಿ ಹಾರಿ ಹೋದಂತೆ ತಾನಾಗಿಯೇ ಮಾಯವಾಗುತ್ತದೆ. ನಿಮ್ಮ ನಿಶಬ್ದವೇ ಆಲೋಚನೆಗಳನ್ನು ಕರಗಿಸುವ ಮದ್ದು. ಹೆಚ್ಚು ಹೆಚ್ಚು ಗಮನಿಸುತ್ತಾ ಹೋದಂತೆ ನಿಮಗೆ ಒಂದು ಅದ್ಭುತವಾದ ವಿಷಯ ತಿಳಿಯುತ್ತದೆ. ಆಲೋಚನೆಗಳು ಸತತವಾಗಿ ಇರುವುದಿಲ್ಲ. ಎರಡು ಆಲೋಚನೆಗಳ ನಡುವೆ ಒಂದು ಪುಟ್ಟ ಬಿಡುವು ಅಂದ್ರೆ ಗ್ಯಾಪ್ ಇರುತ್ತದೆ. ಆ ಬಿಡುವಿಗೆ ಯಾವುದೇ ಶಬ್ದವಿರುವುದಿಲ್ಲ, ಯಾವುದೇ ಚಿತ್ರವಿರುವುದಿಲ್ಲ. ಆ ಪುಟ್ಟ ಗ್ಯಾಪ್ ಅಥವಾ ಬಿಡುವೆ ಏನಿದೆ ನಿಮ್ಮ ನಿಜವಾದ ಸ್ವರೂಪ. ಆ ಮೌನವೇ ನೀವು. ಮನಸ್ಸನ್ನ ಮೌನಗೊಳಿಸುವುದು ಎಂದರೆ ಆಲೋಚನೆಗಳನ್ನು ಸಾಯಿಸುವುದಲ್ಲ, ಬದಲಾಗಿ ಆಲೋಚನೆಗಳ ನಡುವೆ ಇರುವ ಆ ಮೌನವನ್ನ ವಿಸ್ತರಿಸುವುದು. ನೀವು ಆ ಮೌನಕ್ಕೆ ಹತ್ತಿರವಾದಂತೆ ಹೊರಗಿನ ಪ್ರಪಂಚದ ಗದ್ದಲ ನಿಮ್ಮನ್ನ ತಟ್ಟುವುದಿಲ್ಲ. ಆಲೋಚನೆಗಳು ಕೇವಲ ಮೇಲ್ಮೈಯಲ್ಲಿರುತ್ತವೆ, ಆದರೆ ನಿಮ್ಮ ಆಳದಲ್ಲಿ ಯಾವಾಗಲೂ ಶಾಂತಿ ಇರುತ್ತದೆ. ನೀವು ಧ್ಯಾನಕ್ಕೆ ಕುಳಿತಾಗ ಆ ಆಲೋಚನೆಗಳ ನಡುವೆ ಇರುವ ಪುಟ್ಟ ಬಿಡುವನ್ನ ಹುಡುಕಲು ಪ್ರಯತ್ನಿಸಿ. ಆ ಬಿಡುವಿನಲ್ಲಿ ನೀವು ಕೇವಲ ಇದ್ದೀರಾ, ಅಷ್ಟೇ ಸಾಕು. ಸ್ನೇಹಿತರೆ, ಇಂದು ನಾವು ಈ ಆಲೋಚನೆಗಳ ಬಗ್ಗೆ ತಿಳಿದುಕೊಂಡೆವು. ಏನೆಂದರೆ, ಈ ಆಲೋಚನೆಗಳನ್ನು ನಾವು ನಿಧಾನಗತಿಯಿಂದ ನೋಡಲು ಪ್ರಯತ್ನ ಪಟ್ಟರೆ ನಿಜವಾಗಿಯೂ ನಮ್ಮ ಗೊಂದಲಗಳನ್ನು ಸರಿಪಡಿಸಿಕೊಳ್ಳಬಹುದು ಮತ್ತು ಶಾಂತಿಯುತ ಜೀವನವನ್ನ ನಡೆಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ದಯವಿಟ್ಟು ನಮ್ಮ ಚಾನೆಲ್ನನ್ನು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.